ಹಾಯ್. ಸೋಲೋ ಪೇರೆಂಟಿಂಗ್ ಫಾರ್ 8 ಡೇಸ್. ಒಬ್ಬಕಿನೇ ಇದೀನಿ ಮನ್ಯಾಗ ನನ್ಯಾನ್ ಕರ್ಕೊಂಡು. ವಿನಯ್ ಅವ್ರ ಆಫೀಸ್ ವರ್ಕ್ ಮೇಲೆ US ಹೋಗ್ಯಾರ. ಆಮೇಲೆ ನಂಗೆ ರೀಸೆಂಟ್ ಆಗಿ ಕಮೆಂಟ್ಸ್ ಮೆಸೇಜ್ ಏನ್ ಬಂದಿದ್ದು ಅಂದ್ರೆ, ನೀವು ಭಾಳ ಎನರ್ಜೆಟಿಕ್ ಆಗಿದ್ದೀರಿ, 8 months ಪ್ರೆಗ್ನೆನ್ಸಿ ಅಂತೀರಿ, ಎಲ್ಲ ಕೆಲಸ ಒಬ್ಬರೇ ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳಿ. ಏನು ಮಾಡಕ್ಕಾಗಲ್ಲ, ಕೆಲವೊಂದು ಟೈಮ್ ಪರಿಸ್ಥಿತಿ ಎಲ್ಲಾನು ಹೇಳ್ಕೊಡ್ತದಂತಾರಲ್ಲ, ಹಂಗೆ ನಾನೇನೋ ಫುಲ್ ಎನರ್ಜಿಯಿಂದ ನನ್ ಕೇರ್ ಮಾಡ್ಕೊಂಡು ಆರಾಮಾಗೇ ಇದ್ದೆ. ಬಟ್ 2-3 ದಿನದಿಂದ ಅನನ್ಯಾಗ ಹುಷಾರ್ ತಪ್ತು. ಯೂಶಲಿ ಅಕ್ಕಿಗೆ 2-3 ದಿನದಾಗ ನೆಗಡಿ ಕೆಮ್ಮು ಬಂದ್ ಕಮ್ಮಿ ಆಗ್ಬಿಡ್ತದ, ಮನ್ಯಾಗೆ ಮೆಡಿಸಿನ್ ಹಾಕಿರ್ತೀನಿ. ಬಟ್ ಈ ಸಲ ಅಕ್ಕಿಗೆ ಯಾಕೋ ಕಮ್ಮಿ ಆಗಂಗೆ ಕಾಣ್ಲಿಲ್ಲ. ಇನ್ಫ್ಯಾಕ್ಟ್ ಆಕಿಗೆ ಮಾತು ಆಡಕ್ ಬರಲಾಗಿತ್ತು, ಅಷ್ಟು ಗಂಟ್ಲು ಬ್ಯಾನ್ ಆಗಕತ್ತಿತ್ತು. ಹಂಗಾಗಿ ಆಕಿ ಕ್ಲಿನಿಕ್ ಕರ್ಕೊಂಡ್ ಹೋದೆ. ಅಲ್ಲಿ ಅವರು ಮೆಡಿಸಿನ್ಸ್ ಎಲ್ಲ ಕೊಟ್ರು. ಬಂದಿಂದ ಆಕಿಗೆ ಒಂಚೂರು ಬಿಸಿನೀರ್ ಕೊಟ್ಟಿನ್ ಕುಡ್ಯಾಕ, ಆಮೇಲೆ ಒಂದ್ ಸ್ವಲ್ಪ ಸೂಪ್ ಮಾಡಿಕೊಟ್ಟೆ. ಏನು ತಿನ್ನಲೇ ಆಗಿದ್ಲು, ಒಂದ್ 4 ಸ್ಪೂನ್ ಏನೋ ಕುಡಿದ್ಲು ಅಷ್ಟೇ. ಆಮೇಲೆ ನನಗ ಫುಲ್ ಜೋರ್ ಹೊಟ್ಟೆ ಹಸ್ತಿತ್ತು, ಏನೂ ಇರ್ಲಿಲ್ಲ. ಹಂಗಾಗಿ ಫಟಾಫಟ್ ಅಂತ ಹೇಳಿ ಒಂಚೂರು ಪನೀರ್ನ ಫ್ರೈ ಮಾಡ್ಕೊಂಡೆ. ಇದಕ್ಕೇನು ಇಲ್ಲ, ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್ ಮತ್ತೆ ಚಿಲ್ಲಿ ಪೌಡರ್ ಹಾಕಿನ ಅಷ್ಟೇ. ಅದ್ರ ಜೊತೆಗೆ ಒಂಚೂರು ಟೊಮ್ಯಾಟೊ ರೈಸ್ ಮಾಡ್ಕೊಂಡೆ. ನಾನು ಏನಾರ ರೈಸ್ ಊಟ ಮಾಡಕತ್ತಿದ್ದೆ ಅಂದ್ರ ಅದು ಜಾಸ್ತಿ ಕಾಬ್ಸ್ ಅಲ್ಲ, ಹಂಗಾಗಿ ನನಗ್ ಪ್ರೋಟೀನ್ ಸಲುವಾಗಿ ಪನೀರು, ಎಗ್ಗು ಈ ತರ ಏನಾರ ಇರ್ಲೇಬೇಕಾ. ಹಂಗಾಗಿ ಪನೀರು ರೈಸ್ ಮಾಡ್ಕೊಂಡು ತಿಂದು ಅನನ್ಯನ್ ಸಲುವಾಗಿ ಒಂಚೂರು ಉಪ್ಪಿಟ್ಟು ಮಾಡಿದೆ. ಲಂಚ್ ಎಲ್ಲ ಮಾಡಿ ಇಬ್ರು ಕೂಡಿ ಇಲ್ಲಿ ಡ್ರಗ್ ಮಾರ್ಟಿಗೆ ಬಂದೀವಿ. ನಮ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಎಲ್ಲ ಇಲ್ಲಿ ಕಳ್ಸಿರ್ತಾರ ಮೆಡಿಸಿನ್ ಸಲುವಾಗಿ. ಅಲ್ಲೇ ಕ್ಲಿನಿಕ್ನಾಗು ಮೆಡಿಕಲ್ ಇರುತ್ತ. ನಾನು ಡ್ರಗ್ ಮಾರ್ಟ್ ಅಂತ ಮೆನ್ಷನ್ ಮಾಡಿದ್ದೆ, ಹಂಗಾಗಿ ಅವ್ರು ಇಲ್ಲಿ ಕಳ್ಸಿದ್ರು. ಇವರು ಇನ್ಶೂರೆನ್ಸ್ ಎಲ್ಲ ಚೆಕ್ ಮಾಡಿ 1 ತಾಸರ ಟೈಮ್ ತಗೋತಾರ ಮೆಡಿಸಿನ್ ಕೊಡಾಕ. ಇವ್ರು ನಮಗ್ ಮೆಸೇಜ್ ಕಳಿಸ್ತಾರ, ರೆಡಿ ಆಗೈತಿ ಪಿಕಪ್ ಮಾಡ್ರಿ ಅಂತ ಹೇಳಿ. ಹಂಗಾಗಿ ಬಂದೀವಿ. ಇಲ್ಲಿ 2-3 ದಿನದಿಂದ ಒಟ್ಟ ಚಲೋ ನಿದ್ದಿ ಇಲ್ಲಲ್ಲ, ಮುಖದ ಮೇಲೆಲ್ಲ ಪಿಂಪಲ್ಸ್ ಆಗ್ಯಾವ. ಅನನ್ಯಾಗೂ ಆಗ್ಯಾವ ಅಂತ ಆಕಿನೂ ತೋರ್ಸಕತ್ತಾಳ. ಮೆಡಿಸಿನ್ ತಗೊಂಡು ಮನಿಗ್ ಬಂದ್ವಿ. ಇದು ಆಕಿಗೆ ಆಂಟಿಬಯೋಟಿಕ್ಸ್ ಕೊಟ್ಟಿದ್ರು. ಫಸ್ಟ್ ಅದನ್ನ ಹಾಕಿದೆ, ಆಮೇಲೆ ಆಕಿಗೆ ಒಂದು ಇನ್ಹೇಲರ್ ಕೊಟ್ಟಿದ್ರು. ಯಾಕಂದ್ರೆ ಆಕಿ ಗಂಟ್ಲ ಕಂಪ್ಲೀಟ್ ಮಾತೇ ಆಡಕ್ ಬರಲಾಗಿತ್ತು. ಇದು ಹಾಕಿಂದ ಒಂದ್ ಸ್ವಲ್ಪ ಆಕಿ ರಿಕವರ್ ಆದ್ಲು. ಆಕಿಗೆ ಮೆಡಿಸಿನ್ ಹಾಕಿ ಮಲ್ಕೋ ಅಂದೆ, ಮಲ್ಕೊಂಡಿದ್ಲು. ಇವತ್ತ ಕ್ಲಿನಿಕ್ಗೆ ಹೋಗಿವಲ್ಲ ಅಂತ ಹೇಳಿ ನಾನೇನ್ ತಪ್ಪು ಮಾಡಿದೆ ಅಂದ್ರ, ಈ ಟೈಮ್ನಾಗ ಇಲ್ಲಿ ಒಂದು TDAP ಅಂತ ಹೇಳಿ ವ್ಯಾಕ್ಸಿನ್ ಹಾಕ್ತಾರ, ಅದನ್ನ ಹಾಕಿಸ್ಕೊಂಡ್ ಬಂದೆ. ಬಂದ ತಕ್ಷಣ ಮೈಕೈ ಇಷ್ಟು ನೋವು ಆಗಕತ್ತಿತ್ತಲ್ಲ, ಫುಲ್ ಜ್ವರಾನೇ ಬಂದಿದ್ದು. ಅದ್ರ ಜೊತೆಗೆ ಆ ಇಂಜೆಕ್ಷನ್ ಮಾಡಿರೋದ್ ಕೈ ಎಲ್ಲ ಫುಲ್ ನೋವು ಆಗಕತ್ತಿತ್ತು. ಆ ನೋವಿಗೆ ನಿದ್ದಿನೇ ಮಾಡ್ಬಿಟ್ಟಿನಿ. ಅನನ್ಯ ಬಂದು ಹೊಟ್ಟಿ ಹಸ್ತದ ಅಂತ ಹೇಳಿ ಎಬ್ಸಿದ್ಲ. ಆಕಿಗೆ ಒಂಚೂರು ಹಾಲು ಬಿಸ್ಕಿಟ್ ಕೊಟ್ಟೆ. ಆಮೇಲೆ ನಾನು ಒಂಚೂರು ಕಾಫಿ ಕುಡ್ದೆ. ಆಕಿಗೆ ಮೆಡಿಸಿನ್ ತಗೊಂಡಿದ್ಲಲ್ಲ, ಚೂರ್ ರಿಕವರ್ ಆದ್ರೆ ಇಲ್ಲಿ ನೋಡ್ರಿ ಇಷ್ಟ ಆಕ್ಟಿವ್ ಆಗ್ಬಿಡ್ತಾಳ. ಈವ್ನಿಂಗ್ ಟೈಮಿಗೆ ಸ್ವಲ್ಪ ರೆಸ್ಟ್ ಮಾಡಮಂತ ಹೊರಗೆ ಕೂತಿದ್ದೆ. ಟ್ಯಾಬ್ ಒಳಗೆ ಹಾಡ್ ಹಚ್ಕೊಂಡು ಡಾನ್ಸ್ ಮಾಡಕತ್ತಾಳ ನೋಡ್ರಿ ಇಲ್ಲಿ.